ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಯುಗಾದಿ ಆಚರಿಸಿದ ರೈತರು. ಜಮೀನು ಕಳೆದುಕೊಳ್ಳುವ ಆತಂಕದ ನಡುವೆಯೂ ಬೇವು ಬೆಲ್ಲ ಸವಿದ ಅನ್ನದಾತರು. ನೇಗಿಲು ಇಟ್ಟು ರಾಗಿ ಬಿತ್ತಿ ಪೂಜೆ. ಯುಗಾದಿ ಹೊಸತಡುಕು ಪ್ರಯುಕ್ತ ನಾಟಿ ಕೋಳಿಗೆ ಭಾರೀ ಬೇಡಿಕೆ. ಬಾಯ್ಲರ್ ಕೋಳಿ ಬದಲು ನಾಟಿ ಕೋಳಿ ಮೊರೆ ಹೋದ ಜನ. ನಾಟಿ ಮಾಂಸದ ಅಂಗಡಿಗಳ ಮುಂದೆ ಜನರ ಸಾಲು ನಿರೀಕ್ಷೆ. ಬೀರುವಿನಲ್ಲಿದ್ದ 180 ಗ್ರಾಂ ಚಿನ್ನ, 7.5 ಲಕ್ಷ ರೂಪಾಯಿ ಬಾಂಡ್, 1 ಲಕ್ಷ ರೂಪಾಯಿ ನಗದು ಕಳು ಮಾಡಿದ ಕದೀಮರು. ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪನಹಳ್ಳಿಯಲ್ಲಿ ಮನೆಗೆ ಕನ್ನ ಹಾಕಿದ ಕಳ್ಳರು. ನಗದು ಕಳೆದುಕೊಂಡು ವೃದ್ಧೆ ಕಣ್ಣೀರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಹೋಬಳಿಯ 13 ಹಳ್ಳಿಗಳ ರೈತರ 2300 ಎಕರೆ ಜಮೀನನ್ನು ರಾಜ್ಯ ಸರ್ಕಾರ ಕೈಗಾರಿಕೆಗಳಿಗಾಗಿ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದೆ. ರಾಜ್ಯ ಸರ್ಕಾರದ ಈ ನಡೆಯನ್ನ ಖಂಡಿಸಿರುವ 13 ಹಳ್ಳಿಗಳ ರೈತರು ಜಿಲ್ಲಾಡಳಿತ ಭವನದ ಮುಂದೆ ಧರಣಿಯನ್ನ ಕೈಗೊಂಡಿದ್ದು, ಯುಗಾದಿ ಹಬ್ಬದ ಸಂಪ್ರದಾಯದಂತೆ ನೇಗಿಲಿಗೆ ಪೂಜೆ ಮಾಡಿ ಸಾಂಕೇತಿಕವಾಗಿ ರಾಗಿಯನ್ನ ಬಿತ್ತುವ ಮೂಲಕ ಬೇವು ಬೆಲ್ಲ ಹಂಚಿ ಹಬ್ಬವನ್ನ ಆಚರಣೆ ಮಾಡಿದ್ರು. ಹೌದು, ತಮ್ಮ ಮನೆ ಹಾಗೂ ಜಮೀನುಗಳಲ್ಲಿ ಯುಗಾದಿ ಹಬ್ಬದ ಸಂಭ್ರಮವನ್ನ ಆಚರಣೆ ಮಾಡಬೇಕಾದ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರಸ್ತೆಯ ಬದಿಯಲ್ಲಿ ಹಬ್ಬದ ಅಡಿಗೆಗಳು ಮಾಡಿ ನೋವಿನಲ್ಲೇ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಿದ ಪ್ರಸಂಗ ನಡೆಯಿತು. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಹೋಬಳಿಯ 13 ಹಳ್ಳಿಗಳ ಸುಮಾರು 2300 ಎಕರೆಯನ್ನ ರಾಜ್ಯ ಸರ್ಕಾರ ಕೈಗಾರಿಕೆಗಳಿಗಾಗಿ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದೆ. ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿರುವ 13 ಹಳ್ಳಿಗಳ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿಯನ್ನ ಕೈಗೊಂಡಿದ್ದು, ಯುಗಾದಿ ಹಬ್ಬದ ಸಂಪ್ರದಾಯದಂತೆ ನೇಗಿಲಿಗೆ ಪೂಜೆ ಮಾಡಿ ಸಾಂಕೇತಿಕವಾಗಿ ರಾಗಿಯನ್ನ ಬಿತ್ತುವ ಮೂಲಕ ಬೇವು ಬೆಲ್ಲ ಹಂಚಿ ಹಬ್ಬವನ್ನ ಆಚರಣೆ ಮಾಡಿದ್ರು. ಆದರೆ ನಮ್ಮ ಮನೆಗಳಲ್ಲಿ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಬೇಕಾದ ನಾವು ರಾಜ್ಯ ಸರ್ಕಾರದ ನಡೆಯಿಂದ ಬೀದಿಗೆ ಬರುವಂತಾಗಿದೆ. ಆಡಳಿತ ಭವನದ ಮುಂದೆ ಹಬ್ಬವನ್ನ ಆಚರಣೆ ಮಾಡಬೇಕಾಗಿದೆ ಅಂತ ನೋವಿನಲ್ಲಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ 4ನೇ ದಿನದ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಅಖಂಡ ಭಾರತದಲ್ಲಿ ಯುಗಾದಿ ಹಬ್ಬ ಅಂದರೆ ನಮ್ಮ ರೈತ ಕುಲಕ್ಕೆ ಭಾಳ ದೊಡ್ಡದಾದಂಥ ಹಬ್ಬ. ದವಸ ಧಾನ್ಯವನ್ನು ಮನೆಗೆ ತಂದು ಹೊಸದಾಗಿ ನಾವು ನಾಟಿ ಮಾಡುವಂಥ ಕಾಲ. ಅಂಥ ಕಾಲ ಇವತ್ತು ನಾವು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮಾಡಬೇಕಾದಂಥ ಜವಾಬ್ದಾರಿತವಾದಂಥ ರೈತರು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಇವತ್ತು ನಾವು ಈ ಮೂಲ ರೈತನ ನೇಗಿಲು ಇರ್ಬೋದು ಮತ್ತು ರಾಗಿ ಬಿತ್ತುವಂಥ ಕೆಲಸ ಇರ್ಬೋದು ಮತ್ತು ಹೋಳಿಗೆ ಮಾಡುವಂಥದ್ದು ಎಲ್ಲನೂ ಕೂಡ ಇವತ್ತು ನಾವು ಮಾಡ್ತಾಯಿದ್ವಿ. ಯಾಕೆ ಅಂದರೆ ಭೂಮಿ ಕಳೆದೋಗ್ತಾ ಇದೆ, ನಮ್ಮ ಭೂಮಿ ನಮಗೆ ಬೇಕು
ಅನ್ನೋ ವಿಚಾರವಾಗಿ ಗಟ್ಟಿ ಧ್ವನಿಯಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಇದರ ಶಾಪ ನಮ್ಮ ರಾಜಕಾರಣಿಗಳಿಗೆ 100ಕ್ಕೆ 100 ಭಾಗ ತಟ್ತದೆ. ಯಾಕಂದರೆ ರೈತನ್ನು ಎದುರಾಕೊಂಡಂಥ ಸರ್ಕಾರಗಳು ಇದುವರೆಗೂ ಉಳಿದಿಲ್ಲ, ಮುಂದಿನೂ ಕೂಡ ಉಳಿಯಲ್ಲ. ಅನ್ನದಾತ ಸುಖೀಭಾವತ ಅಂತ ಏನು ಹೇಳ್ತಾರೆ, ಈ ಅನ್ನನೇ ಇಲ್ಲದ ಮೇಲೆ ಮನುಷ್ಯನ ಬದುಕೋಕ್ಕಾಗ್ತದ? ಈ ಶಾಪ, ರೈತನ ಶಾಪ, ಆ ಭೂಮಿ ಯಾರು ಕದೀತಾರೋ ಅವ್ರಿಗೆ 100ಕ್ಕೆ 200 ಭಾಗ ತಟ್ತದೆ. ನಮ್ಮ ಭೂಮಿನ ದಯಮಾಡಿ ತಾವು ಬಿಟ್ಬಿಡಿ, ಇಲ್ಲದೇ ಹೋದರೆ ನೀವು ಬೀದಿಗೆ ಬರ್ತೀರಿ. ಈಗಾಗಲೇ 1980ರ ದಶಕದಲ್ಲಿ ಸರ್ಕಾರ ಉರುಳೋಯ್ತು. ಅದೇ ರೀತಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು. ಅದೇ ರೀತಿ ರಾಮಕೃಷ್ಣ ಹೆಗಡೆಯವರು ರೇಷ್ಮೆಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಕಳ್ಕೊಂಡ್ರು. ಇನ್ನೂ ಅನೇಕ ಮುಖ್ಯಮಂತ್ರಿಗಳು ಕೂಡ ರೈತರನ್ನ ವಿರೋಧ ಕಟ್ಕೊಂಡು, ಮಂತ್ರಿಗಳು ವಿರೋಧ ಕಟ್ಕೊಂಡು ಅಧಿಕಾರ ತ್ಯಾಗ ಮಾಡಿದರು. ಇವತ್ತಿನ ಪ್ರತಿಭಟನೆ ಏನು, ಇವತ್ತು ನಮ್ಮ ಹಳ್ಳಿಯಲ್ಲಿ ಮಾಡಬೇಕಾದಂಥ ಕೆಲಸ, ಇವತ್ತು ನಮ್ಮ ಹೆಣ್ಣುಮಕ್ಕಳು ಸಮೇತ ಬಂದು ಇವತ್ತು ಹೋಳಿಗೆಯನ್ನು ಸುಡುವ ಮುಖಾಂತರ ನಮಗೆ ಅನ್ನ ಹಾಕುವ ರೀತಿಯಲ್ಲಿ ಹೋಳಿಗೆ ಮತ್ತು ತುಪ್ಪ, ಈ ಕಡೆ ಅನ್ನ ಉಣಿಸುವಂಥ ಕೆಲಸ, ಜೊತೆಗೆ ನಮ್ಮ ಪರಂಪರೆಯಾದಂಥ ನೇಗಿಲಿನ ಪೂಜೆಯನ್ನು ಮಾಡುವ ಮುಖಾಂತರ, ಅದೇ ರೀತಿ ನಮ್ಮ ರಾಗಿಯನ್ನು ಮೊಳಕೆಯನ್ನು ಬಿಡುವ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಆ ಪ್ರತಿಭಟನೆಯಲ್ಲಿ ಹಬ್ಬದ ರೀತಿಯಲ್ಲಿ ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇನ್ನೇನು ನಾಳೆ ಯುಗಾದಿ ಹೊಸತೊಡಕು. ನಾನ್ ವೆಜ್ ಪ್ರಿಯರು ಚಿಕನ್ ಮಟನ್ ತಿನ್ನದಿದ್ರೆ ಸಮಾಧಾನ ಆಗಲ್ಲ. ಆದ್ರೆ ಫಾರಂ ಕೋಳಿಗಳ ಮೊಟ್ಟೆಗಳ ಬದಲು ಈಗ ನಾಟಿ ಕೋಳಿ ಹಾಗೂ ನಾಟಿ ಕೋಳಿ ಮೊಟ್ಟೆಗಳ ಮೊರೆ ಹೋಗಿದ್ದು ನಾಟಿ ಕೋಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ನಾಳೆ ಯುಗಾದಿ ಹೊಸತೊಡಕು ಹಿನ್ನೆಲೆ ನಾನ್ ವೆಜ್ ಪ್ರಿಯರು ಚಿಕನ್ ಮಟನ್ ತಿನ್ನದಿದ್ದರೆ ಸಮಾಧಾನವೇ ಆಗಲ್ಲ. ಆದರೆ ಫಾರಂ ಕೋಳಿಗಳ ಮೊಟ್ಟೆ ಬದಲು ಈಗ ನಾಟಿ ಕೋಳಿ ಹಾಗೂ ನಾಟಿ ಕೋಳಿ ಮೊಟ್ಟೆ ಖರೀದಿ ಮಾಡ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಬಳಿ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದು ಯುಗಾದಿ ಹೊಸತೊಡಕು ಪ್ರಯುಕ್ತ ಜನ ಕೋಳಿ ಖರೀದಿಗೆ ಮುಗಿಬಿದ್ದಿದ್ದಾರೆ. ಮನೆಯೊಂದರಲ್ಲಿ ಸಾಕಿರುವ ನಾಟಿ ಕೋಳಿ ಖರೀದಿ ಮಾಡಲು ಮನೆ ಬಳಿ ಆಗಮಿಸಿ ಕೇಳಿದಷ್ಟು ಹಣ ನೀಡಿ ಕೋಳಿ ಖರೀದಿ ಮಾಡಲಾಗ್ತಿದೆ. ಹೆಸರು ನಿಧಿ ಅಂತ. ಸೊ ನಮ್ಮ ಯಜಮಾನ್ರ ಹೆಸರು ಅಶ್ವಿನ್ ಕುಮಾರ್ ಅಂತ. ಸೊ ಅವರು ಸಾಫ್ಟ್ವೇರ್ ಇಂಜಿನಿಯರು. ಸೊ ಅಂದರೆ ವರ್ಕಿಗೆ ಹೋಗ್ತಿದ್ರು ಕೂಡ ಅವ್ರಿಗೆ ಏನೋ ಒಂದು ಎಕ್ಸ್ಟ್ರಾ ಇನ್ಕಮ್ಮು ಸೋರ್ಸು, ವರ್ಕ್ನ ಬಿಟ್ಟು ಏನೋ ಒಂದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಸೊ ನನಗೆ ಮದುವೆಗೆ ಮುಂಚೆನೇ ಅವ್ರಿಗೆ ಈ ಥರ ಥಾಟ್ ಇದರಿಂದ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದರು ಚಿಕ್ಕದಾಗಿ. ಸೊ ನಾನು ಮದುವೆ ಆಗಿ ಬಂದಮೇಲೆ ಅವ್ರು ಅದನ್ನು ಇನ್ನೂ ದೊಡ್ಡದು ಮಾಡಬೇಕು ಅಂತ ಹೇಳ್ತಿದ್ರಿಂದ ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಾನು ಅವ್ರ ಫ್ಯಾಮಿಲಿ ಕೂಡ ನಿಂತ್ಕೊಂಡ್ವಿ. ಸೊ ನಮ್ಮ ಅತ್ತೆ ಮಾವ ಎಲ್ಲರೂ ಸಪೋರ್ಟಿವ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ. ಸೊ ಅವ್ರು ಆಫೀಸ್ಗೆ ಹೋದಾಗ ನಾನು ಫ್ರೀ ಇದ್ದಾಗ ನಾನು ನೋಡ್ಕೊಳ್ತೀನಿ. ಸೊ ಇನ್ ಕೇಸ್ ನಾನು ಇಲ್ಲ ಅವರು ಇಲ್ಲ ಅಂದರೆ ನಮ್ಮ ಅತ್ತೆ ಮಾವ ನೋಡ್ಕೊಳ್ತಿದ್ದಾರೆ. ಸೊ ಅವ್ರಿಗೆ ಒಂದು ಮೈಂಡ್ ಎಲ್ಲೋ ಒಂದು ಕಡೆ ಫ್ರೀ ಇಲ್ದಿರ ಇದನ್ನು ನೋಡ್ಕೊಳೋದ್ರಿಂದ ಅವ್ರಿಗೆ ಸ್ಟ್ರೆಸ್ ಇರೋದಿಲ್ಲ, ಏನೋ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದು ಬರದೆ ಹೆಲ್ತಿಯಾಗಿ ಆರಾಮಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಡಾವಣೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ದಂಪತಿ ಅಶ್ವಿನ್ ಹಾಗೂ ನಿಧಿ ದಂಪತಿ ಮನೆ ಪಕ್ಕದಲ್ಲೇ ಸದ್ಯ 600 ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದು ಮನೆ ಬಳಿ ಬಂದ ಗ್ರಾಹಕರಿಗೆ ಕೆಜಿ ಕೋಳಿಗೆ 450 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಜೊತೆಗೆ ತಲಾ ಮೊಟ್ಟೆಗೆ 12 ರೂಪಾಯಿ ಮಾರಾಟ ಮಾಡ್ತಿದ್ದಾರೆ. ನಾಟಿ ಕೋಳಿ ಹಾಗೂ ಮೊಟ್ಟೆ ರುಚಿ ನೋಡಿರುವ ಚಿಕ್ಕಬಳ್ಳಾಪುರದ ಕೆಲವರು ಮನೆಯ ಬಳಿಯೇ ಆಗಮಿಸಿ ಕೋಳಿ ಹಾಗೂ ಮೊಟ್ಟೆ ಖರೀದಿ ಮಾಡ್ತಿದ್ದಾರೆ. ಇನ್ನು ಸ್ವಂತ ಮನೆಗೆಂದು ಕೋಳಿ ಸಾಗಾಣಿಕೆ ಆರಂಭ ಮಾಡಲಾಯಿತು, ಆದರೆ ಈಗ ಅದು ಉದ್ಯಮವಾಗಿದೆ ಎನ್ನುತ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಕೋಳಿ ಸಾಗಾಣಿಕೆದಾರ ಅಶ್ವಿನ್. ಸೊ ನನ್ನ ಹೆಸರು ಅಶ್ವಿನ್ ಕುಮಾರ್ ಅಂತ, ನಾವು ವಾಪಸಂದ್ರದವರು.
ಸೊ ನನ್ನ ವೃತ್ತಿಪರ ಕೆಲಸ ಬಂದು ನಾನು IT ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಿರೋದು ಸೀಸಾ ಅನ್ನೋ ಒಂದು ಸೈಬರ್ ಸೆಕ್ಯೂರಿಟಿ ಕಂಪ್ನಿಯಲ್ಲಿ. ಸೊ ಈ ಕೋಳಿ ಕೆಲಸ ಅನ್ನೋದು ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದು 2020ರಲ್ಲಿ ಕೋವಿಡ್ ಟೈಮಲ್ಲಿ ಮಾಡಿದ್ದು. ಸೊ ಇದು ಮಾಡೋಕ್ಕೆ ರೀಸನ್ ಆಮೇಲೆ ಒಂದು ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ತಂದೆಯವ್ರಿಗೆ ಮೊಟ್ಟೆ ಬೇಕಾಗಿತ್ತು ಕೆಲವೊಂದು ಆರೋಗ್ಯ ಪ್ರಾಬ್ಲಮಿಂದ. ಸೊ ಮೊಟ್ಟೆ ಎಲ್ಲಿ ಕೇಳಿದಾಗ ಮೊಟ್ಟೆ ಅನ್ನೋದು ಸಿಗಲಿಲ್ಲ. ನಾವು ಎಷ್ಟು ಕೊಡ್ತೀವಿ ಅಂದರೂ ಕೂಡ ನಾಟಿ ಮೊಟ್ಟೆ ಸಿಗಲಿಲ್ಲ ನಮಗೆ. ಸೊ ಆವಾಗೇನಾಯಿತು, ಆ ಒಂದು ಪ್ರಾಬ್ಲಮ್ ಬೇರೆ ಯಾರು ಫೇಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾ ಚಿಕ್ಕದಾಗಿ ಕೋಳಿ ಅನ್ನೋದು ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಿ ಇವಾಗ ಯಾರಿಗೆ ಬಂದರೂ ಕೂಡ ನಾವು ಕೋಳಿ ಮೊಟ್ಟೆ ಅನ್ನೋದು ಇಲ್ಲ ಅನ್ನೋದಿಲ್ಲ. ಎಸ್ಪೆಷಲಿ ಬಂದಾಗ ಮಕ್ಕಳಿಗೆ, ಪೇಷಂಟ್ಸ್ಗೆ, ಇವರಿಗೆಲ್ಲ ಬಂದಾಗ ಅಂತ ನಾವು ಮೊಟ್ಟೆ ಅಂತ 100% ಅವತ್ತು ಇಲ್ಲ ಅಂದರೂ ಕೂಡ ಅವ್ರಿಗೋಸ್ಕರ ಎತ್ತಿಟ್ಟು ಬೇರೆ ಯಾವುರಿಗೂ ಕೊಡ್ದಿರ ಅವ್ರಿಗೆ ಫಸ್ಟ್ ಕೊಟ್ಬಿಡ್ತೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ 2020ಇಂದ 2026ವರೆಗೂ ಬಂದಿದೆ. ಮುಂಚೆ ಇದು ಚಿಕ್ಕದಾಗಿ ಸ್ಟಾರ್ಟ್ ಆಯಿತು. ಒಂದು 50 ಕೋಳಿಯಿಂದ ಸ್ಟಾರ್ಟ್ ಆಗಿದ್ದು ಮೊದಲು. 50 ಕೋಳಿ ಅಂತಂದರೆ ಲೋಕಲ್ ತಳಿಯಲ್ಲಿ ಹೋಗಿ ಹಳ್ಳಿಗಳ ಹತ್ರ ವಿಚಾರಿಸಿ ತೊಗೊಂಡು ಬಂದ್ವಿ ಮೊದಲು. ಅದಾದಮೇಲೆ ಸಂತೆಗೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಸ್ವಲ್ಪ ಕೆಲವೊಂದು ವೆದರ್ ಚೇಂಜ್ ಆಗೋದ್ರಿಂದ ಏನು ಮಾಡ್ತೀವಿ, ಇವಾಗ ಸ್ಟಾರ್ಟಾಗಿ ನಾವು ಮರಿಗಳನ್ನ ತರಿಸ್ಬಿಡ್ತೀವಿ. ಮರಿಗಳನ್ನ ತರಿಸಿ ಮರಿಗಳನ್ನ ಬೆಳೆಸಿ ಅದರ ಒಂದು 8 ತಿಂಗಳು ಟೈಮ್ ಬೇಕಾಗುತ್ತೆ ಅದೊಂದು ಎಗ್ ಲೇಯಿಂಗ್ವರೆಗೂ ಬರಬೇಕಂದ್ರೆ. ಅದಾದಮೇಲೆ ಎಗ್ ಸ್ಟಾರ್ಟ್ ಆಗುತ್ತೆ, ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. 2021ರಿಂದ 24ವರೆಗೂ ಆಲ್ಮೋಸ್ಟ್ ಅಲ್ಲಿ ವಿತೌಟ್ ಶೆಡ್ಡೇ ನಾನು ಓಪನ್ ಆಗೇ ಮಾಡಿದ್ವಿ. ಇನ್ನು ಫಾರ್ಮ್ ಕೋಳಿ ತಿಂದು ಸಾಕಾಗಿದ್ರೆ ನಾಟಿ ಕೋಳಿ ರುಚಿ ನೋಡಬೇಕು ಎನ್ನುವವರು ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿ ಸಿಗೋ ರುಚಿ ನಾಟಿ ಕೋಳಿ ಸವಿ ನೋಡಬಹುದು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಗ್ರಾಮದ ವೃದ್ಧೆಯೋರ್ವರು ಎಂದಿನಂತೆ ಮನೆಯಲ್ಲಿ ಕೆಲಸ ಮುಗಿಸಿ ತೋಟಕ್ಕೆ ಹೋಗಿದ್ದಾರೆ. ಆದ್ರೆ ತೋಟದಿಂದ ವಾಪಸ್ ಮನೆಗೆ ಬರುವಷ್ಟರಲ್ಲಿ ಬೀರುವಿನಲ್ಲಿದ್ದ ಚಿನ್ನಾಭರಣಗಳನ್ನ ಹಾಗೂ ಕ್ಯಾಶ್ ಕದ್ದು ಪರಾರಿಯಾಗಿರುವ ಘಟನೆಯೊಂದು ನಡೆದಿದೆ. ಇದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಚಿನ್ನಾಭರಣಗಳನ್ನ ಕಳೆದುಕೊಂಡು ಕಣ್ಣೀರು ಇಡುತ್ತಿರುವ ವೃದ್ಧೆ. ಈಕೆಯ ಹೆಸರು ರತ್ನಮ್ಮ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪಲಹಳ್ಳಿ ಗ್ರಾಮದ ನಿವಾಸಿ ವೃದ್ಧೆ ರತ್ನಮ್ಮ ಎಂಬುವರು ಹೈನುಗಾರಿಕೆ ಮಾಡಿಕೊಂಡು ಅದರಿಂದ ಬಂದ ಹಣದಿಂದ ಜೀವನ ಮಾಡುತ್ತಿದ್ದರಂತೆ. ಎಂದಿನಂತೆ ಬೆಳಗ್ಗೆ ಎದ್ದು ಮನೆಯಲ್ಲಿ ಕೆಲಸ ಮುಗಿಸಿ ಮಧ್ಯಾಹ್ನದ ಸಮಯದಲ್ಲಿ ತೋಟದ ಬಳಿ ಹೋಗಿದ್ದರಂತೆ. ನಂತರ ವಾಪಸ್ ಮನೆಗೆ ಬರುವಷ್ಟರಲ್ಲಿ ಮನೆಯ ಬಾಗಿಲು ಓಪನ್ ಆಗಿತ್ತಂತೆ. ಇದನ್ನ ಕಂಡ ರತ್ನಮ್ಮ ಗಾಬರಿಯಾಗಿ ಮನೆಯೊಳಗೆ ಬಂದು ನೋಡುವಷ್ಟರಲ್ಲಿ ಬೀರುವಿನಲ್ಲಿದ್ದ ಬಟ್ಟೆಗಳನ್ನ ಕಿತ್ತೆಸೆದು ಲಾಕರ್ನಲ್ಲಿದ್ದ 75 ಗ್ರಾಂ ಮೂರಳೆ ಚೈನ್, 36 ಗ್ರಾಂ ಟೀಕಾ ಚೈನ್, 20 ಗ್ರಾಂ ಮಾಂಗಲ್ಯ ಚೈನ್, ವಾಲೆ, 2 ಜೊತೆ 4 ಉಂಗುರಗಳು, 1 ಸೆಟ್ ರಿವರ್ಸ್ ಮಾಟಿ, ಸುಮಾರು ಒಟ್ಟು 180 ಗ್ರಾಂ ಚಿನ್ನಾಭರಣಗಳನ್ನ ಹಾಗೂ 7,50,000 ರೂಪಾಯಿ ಬಾಂಡ್ಗಳು, 1 ಲಕ್ಷ ರೂಪಾಯಿ ಕ್ಯಾಶ್ ಕಳ್ಳತನವಾಗಿದೆ ಎಂದು ಅಳಲು ತೋಡಿಕೊಂಡರು. ಸರ್, ನಾವು ಹೊಲ್ದ ಹತ್ರ ಹೋದೆ, ಬೀಗ ಹಾಕ್ಕೊಂಡು ಮನೆಗಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿ ತೋಟದ ಹತ್ರ ಹೋಗಿ 2 ಹಸು ನೀರಿಕ್ಬಿಟ್ಟು ಬರೋ ಅಷ್ಟರಲ್ಲಿ ಡೋರ್ ಲಾಕೆಲ್ಲ ನನ್ನ ಹತ್ರನೇ ಇತ್ತು. ಲಾಕ್ ಕಿತ್ಬಿಟ್ಟವ್ರೆ. ತಿರುಗಿ ಕ್ಯಾನ್ ಎತ್ಕೊಂಡೋಗ 4 ಕರಿಯೋಕ್ಕೆ ಅಂತೇಳ್ಬಿಟ್ಟು ಕ್ಯಾನ್ ಎತ್ಕೊಂಡು ಹೋಗಕ್ಕೆ ಬಂದೆ. ಬರೋ ಅಷ್ಟೊತ್ತಿಗೆ ಡೋರು ಮುಂದಕ್ಕೆ ಮುಚ್ಚಿದ್ರು ಬಾಗಿಲು. ಏನಿದಪ್ಪ ಬಾಗಿಲು ಹಿಂಗೆ ಮುಚ್ಚವ್ರೆ, ಬೀಗ ಹಾಕ್ಕೊಂಡು ಹೋಗಿದ್ನಲ್ಲ ಅಂತ ನೋಡ್ತೀನಿ, ಬೀಗ ಇಲ್ಲ. ಇದರಲ್ಲಿ ಬಾಗಿಲಲ್ಲಿ ಬೀಗ ಇಲ್ಲ. ಆಮೇಲೆ ಒಳಗೆ ಡೋರ್ ತಗೊಂಡು ಒಳಗೆ ಹೋಗ್ತೀನಿ, ಬಾಗಿಲು ತೆಗ್ದಂಗೆ ಒಂದು ಬೀರುನಾಗ ಏನಿಲ್ಲ ಬಟ್ಟೆಲಿದ್ವು, ಇನ್ನೊಂದು ಬೀರುನಾಗ ಎಲ್ಲ ಬಟ್ಟೆ ಕಿತ್ತಾಕ್ಬಿಟ್ಟವ್ರೆ. ಒಳಗೆ ಡೋರ್ ಎಲ್ಲ ಓಪನ್ ಮಾಡಿಬಿಟ್ಟು ಡೋರ್ ಮುಚ್ಚಾಕತ್ತಾ ಇಲ್ಲ. ಏನಪ್ಪ ಅಂತ ಕೈಗೆಲ್ಲ ಕುಡುಕ್ಲಾರ್ದೆ, ಏನಿಲ್ಲ ಬಾಂಡುಗಳು ಗಿಂಡುಗಳು ಎಲ್ಲ ಪಾಸ್ಬುಕ್ಗಳು, ಬಾಂಡುಗಳು, ID ಕಾರ್ಡುಗಳು, ಆಧಾರ್ ಕಾರ್ಡುಗಳು ಎಲ್ಲ ಅದರಲ್ಲಿದ್ದವು. ಬ್ಯಾಗ್ಗಳೇ ಸಣ್ಣ ಬ್ಯಾಗ್ಗಳಲ್ಲಿ ಇಟ್ಟಿದ್ದೆ. ಎಲ್ಲ ಪಕ್ಕ ಬಾಂಡುಗಳು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರಣ. ಅದೇ ಒಡವೆ, 3 ಹಳೆ ಚೈನು, ನಕ್ಲಿ, ಟೀಕಾ ಚೈನು, ಸಣ್ಣ ಪುಟ್ಟ ವಾಲೆ, 2 ಉಂಗುರುಳು, ಸಣ್ಣದೊಂದು ಚೈನು ಎಲ್ಲ ಎತ್ಕೊಂಡು ಹಣ ಒಂದು 180-200 ಗ್ರಾಮ್ ಐತಣ್ಣ. ಕ್ಯಾಶ್ 1 ಲಕ್ಷ, ಬೇರೆ ಚಿಲ್ಲರೆ ಒಂದು 20-30 ಸಾವಿರ ಐತಣ್ಣ. ಬಾಂಡುಗಳು ಒಂದು 5.5 ಲಕ್ಷ ಒಂದೈತೆ, 2 ಲಕ್ಷ ಒಂದೈತೆ. ಗೊತ್ತಿಲ್ಲಣ್ಣ, ಯಾರು ನಮ್ಮ ಮನೆ ಹತ್ರ ಯಾರು ಅಂಥವ್ರು ಬರೋಲ್ಲಣ್ಣ, ಯಾರು ಬರೋಕ್ಕಿಲ್ಲ. ನಾನು ನಮ್ಮ ತಂಗಿ ಇಬ್ಬರೇ, ನಮ್ಮ ತಂಗಿ ತೋಟದ ಹತ್ರ ಇದ್ದರು, ಇನ್ಯಾರೂ ಇಲ್ಲ ಸರ್, ಯಾರೂ ಇಲ್ಲ. ಆ ಹುಡುಗರು ಈ ಸ್ಕೂಲ್ಗೆ ಹೋಗಿರ್ತಾರೆ, ಅವ್ರ ತೋಟದ ಹತ್ರ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ, ನಾವಿಬ್ಬರೇ.
ಇನ್ನು ರತ್ನಮ್ಮ ಹಾಗೂ ಜಯಮ್ಮ ಇಬ್ಬರು ಅಕ್ಕ ತಂಗಿಯರು. ಇಬ್ಬರು ಒಂದೇ ಮನೆಯಲ್ಲಿ ವಾಸವಿದ್ದರಂತೆ. ತಮ್ಮ ತಂದೆಯವರು ಕೊಟ್ಟ ಚಿನ್ನವನ್ನ ಕಳೆಯದೆ ಜೋಪಾನವಾಗಿ ಇಟ್ಟುಕೊಂಡಿದ್ರಂತೆ. ಆದ್ರೆ ಯಾರೋ ಅನಾಮಿಕರು ಮನೆಯ ಬಾಗಿಲನ್ನ ರಾಡ್ನಿಂದ ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ನನ್ನ ಹೆಸರು ಕುಶಾವತಿ, ಅವ್ರ ತಂಗಿ ನಾನು, ಬಾಗೇಪಲ್ಲಿ. ನಮಗೆ ಫೋನ್ ಮಾಡಿ ಈ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ತಕ್ಷಣ ಬಂದ್ವಿ. ಅಷ್ಟು ಅದೇ 1 ಲಕ್ಷ ದುಡ್ಡು, ಬಾಂಡ್ಗಳು, ಆಧಾರ್ ಕಾರ್ಡು, ID ಕಾರ್ಡು ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿರ್ತಾಯಿದ್ರು. ನಾವು ಯಾವಾಗಾದರೂ ಹೋದ್ರೆ ತೋರಿಸ್ತಾ ಇದ್ಲು. ಗೋಲ್ಡು 3 ಹಳೆ ಚೈನು, ಟೀಕಾ ಚೈನು, ಒಂದು ಚೈನು, ಒಂದು ಜೊತೆನೋ 2 ಜೊತೆನೇ ವಾಲೆ ಎಲ್ಲ ಇತ್ತು. ಚಿಲ್ಲರೆ ಪಲ್ಲರೆ ಉಂಗುರುಗಳು ಅವು ಎಲ್ಲ ಇತ್ತು. ಇಲ್ಲ, ಒಂದು 20 ವರ್ಷದ ಹಿಂದೆ 3 ಹಳೆ ಚೈನ್ ಮಾಡಿಸಿದ್ದು. ಒಂದು 3 ಹಳೆ ಚೈನು 75 ಗ್ರಾಮ್ ಇತ್ತದು. ಟೀಕಾ ಚೈನು 36 ಗ್ರಾಮ್ ಏನೋ ಇತ್ತು. ಈ ವಾಲೆಟಿಗೂ ಅಂತ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ನನಗೊಂದು ಅಮ್ಮಂಗೊಂದು ಇಬ್ಬರಿಗೂ ಮಾಡಿಸ್ಕೊಂಡಿದ್ವಿ. ಅದು ಅಮ್ಮನ ಹತ್ರನೇ ಇಟ್ಕೊಂಡಿದ್ಲು. ಇಬ್ಬರೇ ಹೆಣ್ಮಕ್ಳು ಇದ್ದಿದ್ದು ಹಗಲಲ್ಲೂ. ಈಗ ಈ ಮಕ್ಕಳು ನನ್ನ ತಮ್ಮನ ಹೆಂಡತಿ ಅವ್ರು ಹೊಲ್ದ ಹತ್ರ ಇರ್ತಾಯಿದ್ರು. ಯಾವಾಗ ರೇರ್ ಹೋಗಿ ಬರ್ತಾಯಿದ್ರು ಅಷ್ಟೇ. ಇವಾಗ ಈ ಥರ ಆಗ್ಬಿಟ್ಟಿದೆ. ಇನ್ನು ಈ ಪ್ರಕರಣವು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಘಟನೆ ತಿಳಿಯಲು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್.
ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೂಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಬಂಪರ್ ಆಫರ್ HKMC ಫ್ಯಾಷನ್ ಗ್ಯಾಲರಿ. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega Beti Kudi. HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರ ನಗರದ ಅಮೋನಿಕೆರೆ ಕಟ್ಟೆ ಬಳಿ ಇರುವ ಶ್ರೀ ಗಣಪತಿ, ಶ್ರೀ ಪರಶುರಾಮ, ಶ್ರೀ ಗುರು ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಲಾಯಿತು. ಕೋಲಾರ ನಗರದ ಅಮಾನಿಕೆರೆ ಕಟ್ಟೆ ಬಳಿ ಇರುವ ಶ್ರೀ ಗಣಪತಿ, ಶ್ರೀ ಪರಶುರಾಮ, ಶ್ರೀ ಗುರು ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬೆಳಗ್ಗೆ ಗಂಗಾಭಿಷೇಕ, ಬಿಲ್ವಾರ್ಚನೆ, ರುದ್ರಾಭಿಷೇಕ, ಮಹಾಮಂಗಳಾರತಿ ಮಾಡಲಾಯಿತು. ದೇವಾಲಯಕ್ಕೆ ಬಂದಿದ್ದ ಭಕ್ತರು ಸೇವೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಮಾಡಿದ್ರು. ಈ ವೇಳೆ ಅರ್ಚಕರಾದ ಕಾರ್ತಿಕ್ ದೀಕ್ಷಿತ್ ಅವರು ಮಾತನಾಡಿ, ಶ್ರೀ ಪರಶುರಾಮ ದೇವಾಲಯವು ಪ್ರಾಚೀನ ಕಾಲದಿಂದಲೂ ಅಂದರೆ ತ್ರೇತಾಯುಗ ಕಾಲದಿಂದಲೂ ಇದೆ. ಈ ದೇವಾಲಯದಲ್ಲಿ ಪರಶುರಾಮ ಸ್ವಾಮಿಯನ್ನ ಯಾರೂ ಪ್ರತಿಷ್ಠಾಪನೆ ಮಾಡಿಲ್ಲ. ಕೋಲಾರ ನಗರ ದೇವತೆ ಕೋಲಾರಮ್ಮ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿ ಪರಶುರಾಮ ಸ್ವಾಮಿಯೇ ಇಲ್ಲಿ ಶಿಲೆಯಾಗಿದ್ದಾರೆ ಎಂಬುದು ಪ್ರತೀತಿ. ಅಲ್ಲದೆ ಸವದತ್ತಿ ಯಲ್ಲಮ್ಮರನ್ನ ಪರಶುರಾಮ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರುವುದು ಎಂಬ ನಂಬಿಕೆ ಇದೆ. ಈ ಸ್ವಾಮಿಯನ್ನ ಆರಾಧನೆ ಮಾಡಿದರೆ ಯಾವುದೇ ರೀತಿಯ ಶತ್ರುಕಾಟ ಇರುವುದಿಲ್ಲ. ಈ ದೇವಾಲಯದಲ್ಲಿ ಅಮಾವಾಸ್ಯೆಗೆ ವಿಶೇಷವಾಗಿ ಗುರುಹೋಮ, ರುದ್ರಹೋಮ ಮಾಡಲಾಗುತ್ತದೆ. ಜಾತಕದಲ್ಲಿ ಯಾವುದೇ ತೊಂದರೆ ಇದ್ದರೆ ಮತ್ತು ಸರ್ಪದೋಷ ಇದ್ದರೂ ರಾಹುಕೇತು ಶಾಂತಿ ಹೋಮಗಳನ್ನು ಮಾಡಲಾಗುತ್ತದೆ. ಇಲ್ಲಿ ಕಾಳಭೈರವೇಶ್ವರ ಸ್ವಾಮಿ ದೇವರಿದ್ದು ಅಷ್ಟಮಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನವೂ ದೇವಾಲಯ ಬಾಗಿಲು ತೆರೆದಿದ್ದು ಅದರಲ್ಲಿ ಪ್ರತಿ ಗುರುವಾರ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತದೆ. ಪರಶುರಾಮರ ಪ್ರತಿಷ್ಠಾಪನೆ ಮಾಡಿರುವಂಥ ಕೋಲಾರಮ್ಮನವರು ಅಂದರೆ ಈ ಸ್ವಾಮಿ ಪರಶುರಾಮ ಸ್ವಾಮಿ
ಆ ತಾಯಿ ರೇಣುಕಾದೇವಿಯನ್ನು ಆ ತಾಯಿ ಶಿರಚ್ಛೇದನೆ ಮಾಡ್ತಾರೆ. ಆ ಶಾಪನಿವೃತ್ತಿಗೋಸ್ಕರ ದಿವಸಕ್ಕೆ ಒಂದು ಶಕ್ತಿ ದೇವಸ್ಥಾನ ಕಟ್ಟಬೇಕಂತ ಆತ ಪರಶುರಾಮ ಸ್ವಾಮಿ. ಇಲ್ಲ ಅಂದರೆ ತಿನ್ನೋ ಅನ್ನ ಎಲ್ಲ ಉಳುಗಳಾಗಿ ಕಾಣುತ್ತೆ, ಮಾತೃಶಾಪ ಆತನಿಗೆ. ಅದಕ್ಕೋಸ್ಕರ ನಗರ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ನೋಡಿ, ಹಿಂದ್ಗಡೆ ಕಾಣ್ತಾ ಇರೋದ ಇಲ್ಲೇ ಶಿಲೆ ಆಗಿದ್ದಾರೆ ಸ್ವಾಮಿ. ಯಾರು ಪ್ರತಿಷ್ಠಾಪನೆ ಮಾಡಿರುವಂಥ ವಿಗ್ರಹ ಅಲ್ಲ, ಅವರೇ ಇಲ್ಲಿ ಶಿಲೆ ಆಗಿರುವಂಥ ದೇವಸ್ಥಾನ. ತ್ರೇತಾಯುಗದಿಂದ ಬಂದಿರುವಂಥ ದೇವಸ್ಥಾನ. ಅಮ್ಮನವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ನಗರ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಸೌದತ್ತಿ ಎಲ್ಲಮ್ಮ ಅಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪರಶುರಾಮ ಸ್ವಾಮಿ. ಈ ಸ್ವಾಮಿಯ ಒಂದು ಆರಾಧನೆ ಮಾಡಿರುವಂಥ ನಾವು ಶತ್ರು ವಿನಾಶನ ಅಂತ, ಶತ್ರು ಕಾಟ ಅಂತ ಇರೋದಿಲ್ಲ. ಇಲ್ಲಿ ಸ್ವಾಮಿಗೆ ಮೂಲ ಸ್ವಾಮ ಬಂದು ಈಚೆಗೆ ಸ್ವಾಮಿ 15 ವರ್ಷದಿಂದ ಮುಂಚೆಗೆ ಹೊಸ ವಿಗ್ರಹ ಇಟ್ಟಿದ್ದಾರೆ. ಈಚೆಗೆ ಹಿಂದ್ಗಡೆ ಇರುವಂಥ ಸ್ವಾಮಿ ಬಂದು ಪರಶುರಾಮ ಸ್ವಾಮಿ. ಇಲ್ಲಿ ಮೂಲ ಬಂದು ಪರಶುರಾಮ ಸ್ವಾಮಿನೇ ಇಲ್ಲೇ ಇದಾಗಿದ್ದಾರೆ ಅಂತ ಒಂದು ನಂಬಿಕೆ ಜನರಿಗೆ. ಇದು ತುಂಬಾ ಪ್ರಾಚೀನವಾದ ತ್ರೇತಾಯುಗದ ಬಂದಂಥ ದೇವಸ್ಥಾನ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಎತ್ತಿನ ಹೊಳೆ ನೀರು ತರಲೆಂದು ಶಾಶ್ವತ ನೀರಾವರಿ ಹೋರಾಟ ಆರಂಭವಾಗಿ 15 ವರ್ಷಗಳೇ ಕಳೆದರೂ ಇನ್ನೂ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಹರಿಯಲಿಲ್ಲ. ಹರಿಯುತ್ತಿರುವ ನೀರು ವಿಷಕಾರಿಯಾಗಿರುವುದು ಆತಂಕಕಾರಿ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಆತಂಕ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಟ್ರೈಲೈಫ್ ಆಸ್ಪತ್ರೆಯಿಂದ ಯುಗಾದಿ ಹಬ್ಬದ ಅಂಗವಾಗಿ ಮಹಿಳೆಯರಿಗೆ ಸೀರೆ, ಅರಿಶಿನ, ಕುಂಕುಮ ಹಾಗೂ ದಿನಸಿ ಕಿಟ್ ವಿತರಿಸಿ ಮಾತನಾಡಿದರು. ಇದೀಗ ನಮ್ಮ ಭಾಗದಲ್ಲಿ ಹರಿಯುತ್ತಿರುವ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಕಲುಷಿತಗೊಂಡಿದ್ದು ವಿಷಕಾರಿಯಾಗಿದೆ. ಇದು ಅಂತರ್ಜಲಕ್ಕೆ ಸೇರುತ್ತಿದೆ. ಇಂದೆಲ್ಲ ಮುಂದೊಂದು ದಿನ ನಮಗೆ ಇದರಿಂದ ತೊಂದರೆ ಕಟ್ಟಿಟ್ಟ ಬುತ್ತಿ ಎಂದರು. ಇನ್ನು ಈ ಬಗ್ಗೆ ವಿಧಾನಸೌಧ ಸಂಸತ್ತಿನಲ್ಲಿ ನಮ್ಮ ಎನ್ಡಿಎ ಮೈತ್ರಿ ಮುಖಂಡರು ಧ್ವನಿ ಎತ್ತುತ್ತಿದ್ದಾರೆ. ಆದರೂ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಇದು ಇಡೀ ಬಯಲುಸೀಮೆ ಭಾಗದ ರೈತರ, ಕೃಷಿಕರ ಭವಿಷ್ಯ, ಬದುಕಿನ ಪ್ರಶ್ನೆಯಾಗಿದೆ ಎಂದು ಹೇಳಿದರು. ರಾಜ್ಯದ ಸರ್ಕಾರವು ಈ ಬಗ್ಗೆ ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ಬಯಲುಸೀಮೆ ಭಾಗದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗೆ ಇಳಿಯುವುದರಲ್ಲಿ ಅನುಮಾನವಿಲ್ಲ ಎಂದರು. ಶಾಶ್ವತ ನೀರಿನ ಹೋರಾಟ ಸಾಕಷ್ಟು 5 ದಶಕಗಳಿಂದ ನಡೀತಾ ಇದೆ. ಆದರೆ ಈಗ 15 ವರ್ಷ ಹಿಂದಗಡೆ ಇಷ್ಟು ಒಂದು ಹೋರಾಟಕ್ಕೆ 15 ವರ್ಷ ಹಿಂದಗಡೆ ಏನು ಎತ್ತಿನ ಹೊಳೆ ತರಬೇಕಂತಕ್ಕಂಥದ್ದನ್ನು ತೀರ್ಮಾನ ಆಯಿತು. ಇವತ್ತುವರೆಗೂ ಇನ್ನೂ ಬರುತ್ತೆ ಬರಲ್ಲ ಅಂತಕ್ಕಂಥದ್ದು ಇವತ್ತು ಶಾಸ್ತ್ರ ನೋಡಬೇಕು, ಆ ಥರ ಪರಿಸ್ಥಿತಿ ನಿಂತಿದೆ. ಇದನ್ನ ನಮಗೆ ಕೆಸಿ ವ್ಯಾಲಿ, ಎಚ್.ಎನ್. ವ್ಯಾಲಿ ನೀರು ತಂದಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಲ್ಲ, ದೌರ್ಭಾಗ್ಯ ಆಗಿದೆ. ಯಾಕಂತ ಹೇಳಿದ್ರೆ ಆ ನೀರನ್ನ ತಂದಿರ್ತಕ್ಕಂಥ ನೀರನ್ನ ಇರ್ತಕ್ಕಂಥ ಅಂತರ್ಜಲನ ಕಲ್ಮಿಷವಾಗಿ ಇರ್ತಕ್ಕಂಥ ಬೋರ್ವೆಲ್ಗಳಿಗೆ ನೀರು ಹೋಗ್ತಕ್ಕಂಥದ್ದನ್ನು ವಿಷಕಾರಿಯಾಗಿರ್ತಕ್ಕಂಥ ನೀರು ಬರ್ತದೆ ಅಂತ ಹೇಳಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಕ್ರಮ ಕೊಂಡ್ಕೊಂಡಿಲ್ಲ. ಈ ಎತ್ತಿನ ಹೊಳೆ ನೀರು ಬಂದಿದ್ದೆ ಆದರೆ ಇಮಿಡಿಯೇಟಾಗಿ ನಮ್ಮ ಬಯಲು ಸೀಮೆಯ ಇರ್ತಕ್ಕಂಥ ಸಮಸ್ಯೆಗಳಿಗೆಲ್ಲ ಬಗೆಹರಿಯುತ್ತದೆ. ಇದರ ಧ್ವನಿನ ಅಸೆಂಬ್ಲಿಯಲ್ಲೂ ಮಾತಾಡ್ತಾ ಇದ್ದಾರೆ, ಪಾರ್ಲಿಮೆಂಟಲ್ಲೂ ಮಾತಾಡ್ತಾ ಇದ್ದಾರೆ, ದೇವೇಗೌಡರು ಮಾತಾಡ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಇದು ಯಾಕಂತ ಹೇಳಿದ್ರೆ ಬಯಲು ಸೀಮೆಯ ಸಮಸ್ಯೆ, ನೀರಿನ ಸಮಸ್ಯೆ ಜನರಿಗೆ ಇವತ್ತು ಇರ್ತಕ್ಕಂಥ ಪರಿಹಾರ ಮಾಡಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಇಲ್ಲಿರ್ತಕ್ಕಂಥದ್ದು ಸಾಕಷ್ಟು ರೈತರು ಎಲ್ಲರೂ ಕೂಡ ಸಂಕಷ್ಟ ಎದುರಾಗ್ತಕ್ಕಂಥ ದಿನ ಬರ್ತಾ ಇದೆ. ಹಂಗಾಗಿ ಎಲ್ಲೋ ಭಯಭೀತರಾಗಿದ್ದಾರೆ. ಇದು ಗೊಂದಲ ಆಗ್ತದೆ. ನಾಳೆ ಬೆಳಗ್ಗೆ ಜನ ಯಾವ ಮಟ್ಟಕ್ಕೆ ದೊಂಬಿ ಎದ್ದು ಇದು ಗಲಾಟೆ ಮಾಡ್ತಾರೋ ಗೊತ್ತಿಲ್ಲ. ಹಂಗಾಗಿ ಇಮಿಡಿಯೇಟ್ ಆಗಿ ಅದನ್ನು ಎಚ್ಚೆತ್ಕೊಂಡು ಮಾಡೋದು ಸೂಕ್ತ ಅಂತೇಳಿ ಎಲ್ಲರೂ ಧ್ವನಿ ಎತ್ತಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿ ಕಳೆದ 20 ವರ್ಷಗಳಿಂದ ಜೀವನ ನಡೆಸುತ್ತಿದ್ದ ಕುಟುಂಬವೊಂದು ಇದೀಗ ಬೀದಿಗೆ ಬಿದ್ದಂತಾಗಿದೆ. ಓಡಾಡಲು ಸರಿಯಾದ ದಾರಿ ಇಲ್ಲದೆ ಕಳೆದ 6 ತಿಂಗಳಿಂದ ಈ ಕುಟುಂಬ ನರಕಯಾತನೆ ಅನುಭವಿಸುತ್ತಿದ್ದು, ನ್ಯಾಯಕ್ಕಾಗಿ ಪಂಚಾಯಿತಿ ಮತ್ತು ತಾಲೂಕು ಕಚೇರಿಗಳಿಗೆ ಅಲೆದಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿ ಕಳೆದ 20 ವರ್ಷಗಳಿಂದ ಜೀವನ ನಡೆಸುತ್ತಿದ್ದ ಕುಟುಂಬವೊಂದು ಇದೀಗ ಬೀದಿಗೆ ಬಿದ್ದಂತಾಗಿದೆ. ಸಂತ್ರಸ್ತ ಶಂಕರಪ್ಪ ಎಂಬುವವರ ಕುಟುಂಬ ದಶಕಗಳಿಂದ ಇಲ್ಲಿ ವಾಸಿಸುತ್ತಿದೆ. ಮನೆಯ ಎಲ್ಲಾ ದಾಖಲೆಗಳು, ಖಾತೆ ಮತ್ತು ಕಂದಾಯ ಪಾವತಿ ರಸೀದಿಗಳು ಇವರ ಹೆಸರಿನಲ್ಲೇ ಇವೆ. ಆದರೂ ಕಳೆದ 6 ತಿಂಗಳಿನಿಂದ ಇವರು ಓಡಾಡುವ ದಾರಿಗೆ ಮುಳ್ಳು ತಂತಿ ಹಾಕಿ ಬಂದ್ ಮಾಡಲಾಗಿದೆ.
ಹಲವು ವರ್ಷಗಳಿಂದ ಹೋಗಿ ಬರಲು ದಾರಿ ಇತ್ತು. ಆದರೆ ಈಗ ದಾರಿ ಮುಚ್ಚಲಾಗಿದೆ. ಇದನ್ನು ಪ್ರಶ್ನಿಸಲು ಹೋದರೆ ನಮ್ಮ ಮೇಲೆ ಹಲ್ಲೆ ಮಾಡಲು ಮುಂದಾಗುತ್ತಾರೆ ಎಂದು ಸಂತ್ರಸ್ತ ಶಂಕರಪ್ಪ ಕಣ್ಣೀರು ಹಾಕಿದ್ದಾರೆ. ಈ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ತಾಲೂಕು ಕಚೇರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕುಟುಂಬದ ಬಳಿ ಸರಿಯಾದ ದಾಖಲೆಗಳಿದ್ದರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುತ್ತಿಲ್ಲ. ದಾರಿ ಇಲ್ಲದ ಕಾರಣ ಮಕ್ಕಳು ಶಾಲೆಗೆ ಹೋಗಲು ಪರದಾಡುತ್ತಿದ್ದಾರೆ. ರಾತ್ರಿ ವೇಳೆ ತುರ್ತು ಪರಿಸ್ಥಿತಿ ಉಂಟಾದರೆ ಓಡಾಡಲು ಅಸಾಧ್ಯವಾಗಿದೆ. 6 ತಿಂಗಳುಗಳಿಂದ ಅಧಿಕಾರಿಗಳು ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಧಿಕಾರಿಗಳು ಸ್ಥಳೀಯ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದಿದ್ದಾರೆಯೇ ಅಥವಾ ಯಾವುದಾದರೂ ಆಮಿಷಗಳಿಗೆ ಒಳಗಾಗಿದ್ದಾರೆಯೇ ಎಂಬ ಪ್ರಶ್ನೆ ಗ್ರಾಮಸ್ಥರನ್ನು ಕಾಡುತ್ತಿದೆ. ಇನ್ನು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ದಾರಿ ಬಿಡಿಸಿಕೊಡಬೇಕು. ಕಾನೂನುಬದ್ಧ ದಾರಿಯನ್ನ ಮುಚ್ಚಿ ಕಿರುಕುಳ ನೀಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು. ಸರ್, ನಾವೊಂದು 15-20 ವರ್ಷದಿಂದ ಇದ್ದೀವಿ ಮನೆ ಹತ್ರ. ಇಲ್ಲಿ ದಾರಿ ಹೋಗೋಕ್ಕೆ ಬರೋಕ್ಕೆ ದಾರಿ ಇತ್ತು. ಇಲ್ಲಿ ಮುಳ್ಕಂಬಿ ಹಾಕಿ ಮುಚ್ಚಾಕಿಬಿಟ್ಟಿದ್ದಾರೆ. ಇವಾಗ ನಮ್ಮ ಮಕ್ಕಳು ಹೋಗೋಕ್ಕೆ ದಾರಿ ಇಲ್ಲ. ಅವರು ಕೇಳಕ್ಕೆ ಹೋದರೆ ಹೊಡಿಯೋಕ್ಕೆ ಬರ್ತಾರೆ. ನಮ್ಗೆ ದಾರಿ ಇಲ್ಲ, ಬಿಡಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಪಂಚಾಯತಿಯಲ್ಲಿ ತಾಲೂಕು ಆಫೀಸಲ್ಲಿ ಎಲ್ಲ ಅರ್ಜಿ ಕೊಟ್ಟು ಬಂದು 6 ತಿಂಗಳ ಮೇಲೆ ಆಗೋಯಿತು. ಯಾರೂ ಆಕ್ಷನ್ ತಗೋತಾ ಇಲ್ಲ. ಅದನ್ನು ನಮಗೆ ಇಲ್ಲಿ ದಾರಿ ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಸರ್, ಒಂದು 15-20 ವರ್ಷದಿಂದ ಸರ್ ಇದು ಸಮಸ್ಯೆ ಒಂದು 6 ತಿಂಗಳಿಂದ 6-7 ತಿಂಗಳಿಂದ ನಾವು ಬರ್ತಾ ಇದ್ವಿ. ಅವರು ನಮ್ಮ ಜಾಗ ನಮ್ಮದು ಬಿಡಲ್ಲ ದಾರಿ ಅಂತ. ಇದೆಲ್ಲ ಗ್ರಾಮ ಠಾಣೆಗೆ ಬರುತ್ತೆ. ಇದು ನಿಮ್ಮ ಮನೆಗೆ ಸಂಬಂಧಿಸಿದ ದಾಖಲೆಗಳೆಲ್ಲ ಇದೆಯಾ ನಿಮಗೆ? ಸರ್, ಇದೆ ಸರ್. ಖಾತೆ ಎಲ್ಲ ಕೊಟ್ಟಿದ್ವಿ, ಅರ್ಜಿಗಳೆಲ್ಲ ಕೊಟ್ಟಿದ್ದೀವಿ. 6 ತಿಂಗಳ ಮೇಲೆ ಆಗಿದೆ. ಈವರೆಗೂ ಏನು ಇದು ಮಾಡ್ತಾ ಇಲ್ಲ ಸರ್. ನಮ್ಮ ಬೇಡಿಕೆ ನಮಗೆ ಬರೋಕ್ಕೆ ಹೋಗಿ ದಾರಿ ಮಾಡಿಕೊಡಿ. ಮಕ್ಕಳಿಗೂ ಅನುಕೂಲ ಇಲ್ಲ. ನೈಟ್ ಬರೋಕ್ಕೂ ಆಗಲ್ಲ, ಆ ಕಡೆ ದಾರಿಗಿಲ್ಲ. ಒಟ್ಟಿನಲ್ಲಿ ದಾಖಲೆಗಳಿದ್ದರೂ ಬಡ ಕುಟುಂಬವೊಂದು ನ್ಯಾಯಕ್ಕಾಗಿ ಸರ್ಕಾರಿ ಕಚೇರಿಗಳ ಮೆಟ್ಟಿಲೇರುತ್ತಿರುವುದು ವ್ಯವಸ್ಥೆಯ ದುಸ್ಥಿತಿಗೆ ಕೈಗನ್ನಡಿಯಾಗಿದೆ. ಈ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ಳುತ್ತಾರೆ, ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ರಂಜಾನ್ ಮಾಸದಲ್ಲಿ ಮುಸ್ಲಿಮರು ದಿನವಿಡೀ ಉಪವಾಸವಿದ್ದು ಸೂರ್ಯಾಸ್ತದ ನಂತರ ಸೇವಿಸುವ ಸಂಜೆಯ ಭೋಜನ ಇಫ್ತಿಯಾರ್ ಕೂಟವನ್ನ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ಇಂದ ಆಯೋಜಿಸಲಾಗಿತ್ತು. ಚೇಳೂರಿನ ಜಾಮಿಯಾ ಮತ್ತು ಮದೀನಾ ಮಸೀದಿಗಳಲ್ಲಿ ಕಾರ್ಮಿಕರು, ಬಡವರು ಸೇರಿದಂತೆ ಎಲ್ಲಾ ಮುಸ್ಲಿಮರೊಂದಿಗೆ ಸೇರಿ ಇಫ್ತಿಯಾರ್ ಹಂಚಿಕೊಳ್ಳಲಾಯಿತು. ಇಫ್ತಿಯಾರ್ ಕೂಟ ಆಯೋಜನೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಸೇರಿದಂತೆ ಚೇಳೂರು ಸ್ಥಳೀಯ ರಾಜಕೀಯ ಮುಖಂಡರು, ಗಣ್ಯರು ಭಾಗವಹಿಸಿ ಒಟ್ಟಿಗೆ ಫಲಹಾರ ಸೇವಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಈ ಕಾರ್ಯಕ್ರಮಗಳು ಬಾಂಧವ್ಯವನ್ನ ಹೆಚ್ಚಿಸಲು ಮತ್ತು ಹಬ್ಬದ ಸಂತೋಷವನ್ನ ಹಂಚಿಕೊಳ್ಳಲು ಒಂದು ಉತ್ತಮ ಅವಕಾಶವಾಗಿದೆ. ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುವುದರ ಜೊತೆಗೆ ಸಮಾಜದಲ್ಲಿ ಶಾಂತಿ, ಸಹಿಷ್ಣುತೆ ಮತ್ತು ಸಾಮರಸ್ಯ ವೃದ್ಧಿಯಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಶಾಸಕರ ಆಗಮನಕ್ಕೆ 2 ಮಸೀದಿಗಳ ಮುಖಂಡರು ಪಟಾಕಿ ಹೊಡೆದು ಶಾಸಕರಿಗೆ ಹಾಗೂ ಗಣ್ಯರಿಗೆ, ರಾಜಕೀಯ ಮುಖಂಡರಿಗೆ ಸನ್ಮಾನಿಸಿದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ:
ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535955555 7349045796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಎಂಎಂ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS,
MD, DVL, Fellowship in Hair Transplantation, Consultant Dermatologist and Hair Transplant Surgeon ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಯುಗಾದಿ ಆಚರಿಸಿದ ರೈತರು. ಜಮೀನು ಕಳೆದುಕೊಳ್ಳುವ ಆತಂಕದ ನಡುವೆಯೂ ಬೇವು ಬೆಲ್ಲ ಸವಿದ ಅನ್ನದಾತರು. ನೇಗಿಲು ಇಟ್ಟು ರಾಗಿ ಬಿತ್ತಿ ಪೂಜೆ. ಯುಗಾದಿ ಹೊಸತಡುಕು ಪ್ರಯುಕ್ತ ನಾಟಿ ಕೋಳಿಗೆ ಭಾರೀ ಬೇಡಿಕೆ. ಬಾಯ್ಲರ್ ಕೋಳಿ ಬದಲು ನಾಟಿ ಕೋಳಿ ಮೊರೆ ಹೋದ ಜನ. ನಾಟಿ ಮಾಂಸದ ಅಂಗಡಿಗಳ ಮುಂದೆ ಜನರ ಸಾಲು ನಿರೀಕ್ಷೆ. ಬೀರುವಿನಲ್ಲಿದ್ದ 180 ಗ್ರಾಂ ಚಿನ್ನ, 7.5 ಲಕ್ಷ ರೂಪಾಯಿ ಬಾಂಡ್, 1 ಲಕ್ಷ ರೂಪಾಯಿ ನಗದು ಕಳುವು ಮಾಡಿದ ಕದೀಮರು. ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪನಹಳ್ಳಿಯಲ್ಲಿ ಮನೆಗೆ ಕನ್ನ ಹಾಕಿದ ಕಳ್ಳರು. ನಗದು ಕಳೆದುಕೊಂಡು ವೃದ್ಧೆ ಕಣ್ಣೀರು. ಇದಿಷ್ಟು ಇವತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.